ಕಥೆಯ ಹೆಸರು ಈ ಮರಳದ ಮನೆ. ಮಲೆನಾಡಿನೊಳಗಿನ ಕಡಮನೆ ಹೆಸರಿನ ಸಣ್ಣ ಹಳ್ಳಿ ಕೋಟೆಮನೆ ಎಂಬ ಹಳ್ಳಿ ದೀಪಾವಳಿಯ ಸಂಭ್ರಮದಲ್ಲಿ ಗದ್ದಲಗೊಂಡಿತ್ತು. ಮನೆಗಳಲ್ಲಿ ದೀಪಗಳು ಹೊಳೆಯುತ್ತಿದ್ದವು. ಆದರೆ ಹಳ್ಳಿಯ ಹೊರವಲಯದಲ್ಲಿರುವ ಹಳೆ ಬಂಗಲೆ ಮಾತ್ರ ಕತ್ತಲೆಯಲ್ಲಿತ್ತು. 20 ವರ್ಷಗಳಿಂದ ತೆರೆಯಲಾಗದ ಬಾಗಿಲು. 3 ಸ್ನೇಹಿತರು, ಅರ್ಜುನ್, ಮಾಧವ, ಹರಿಣ. ಹಳ್ಳಿಯಲ್ಲಿ ಹರಿದಾಡುತ್ತಿದ್ದ ಆ ಬಂಗಲೆ ಭೂತದ ಮನೆ ಎಂಬ ಗಾಸಿಪ್ಗೆ ನಗುತ್ತಾ, ಅಲ್ಲಿ ಒಳಗೆ ಹೋದರೆ ದೀಪಾವಳಿಯ ರಾತ್ರಿ ಹಿಂದೆಂದೂ ಹೊರಬರುವುದಿಲ್ಲ ಎಂದು ಹಿರಿಯರು ಹೇಳುವುದನ್ನು ಕೇಳಿ ರಾತ್ರಿ 12ಕ್ಕೆ ಟಾರ್ಚ್ ಹಿಡಿದು ಆ ಬಂಗಲೆಗೆ ಹೋದರು. ಗೇಟು ತೆಗೆದ ಕ್ಷಣದಲ್ಲಿ ಬಿರುಗಾಳಿ ಬೀಸಿತು. ಒಳಗೆ ಕಾಲಿಟ್ಟಾಗ ಬಾಗಿಲು ಸ್ವತಃ ಅಪ್ಪಂತೆ ಎಂದು ಬಿತ್ತು. ಟಾರ್ಚ್ ಬೆಳಕಿನಲ್ಲಿ ಗೋಡೆಯ ಮೇಲೆ ಬರೆದಿತ್ತು, ನಮ್ಮನ್ನು ಅಡ್ಡಿ ಮಾಡಿದವರಿಗೆ ಬದುಕಿಲ್ಲ. ಮೇಲ್ಮಹಡಿಗೆ ಹೋದಾಗ ತಂಗಾಳಿ ಇಲ್ಲದಿದ್ದರೂ ಅಲ್ಲಿ ಒಂದು ಪೆಟ್ಟಿಗೆ ಕಂಡಿತು. ಒಳಗಿತ್ತು ಹಳೆಯ ಡೈರಿಯಲ್ಲಿ ಬರೆದಿತ್ತು, ಈ ಮನೆಯಲ್ಲಿ ಇರುವವರು ಹೊರ ಹೋಗುವುದಿಲ್ಲ, ಅವರ ಆತ್ಮಗಳು ಮಾತ್ರ ಉಳಿದುಕೊಳ್ಳುತ್ತವೆ. ಹಠಾತ್ ಮೇಜಿನ ಮೇಲೆ ರಕ್ತದ ಕೆಂಪು ಕೈಗುರುತು ಮೂಡಿತು. ಹರಿಣನ ಹಿಂದೆ ಯಾರೋ ಗಂಟೆ ಹಿಡಿದಂತೆ ಕೈ ಹಾಕಿದರು. ಅವರು ತಿರುಗಿ ನೋಡಿದಾಗ ಯಾರೂ ಇಲ್ಲ. ಆದರೆ ಅವನ ಕೆನ್ನೆಗೆ ಕೊರೆ ಕತ್ತರಿಸಿದ ಗುರುತು. ಮನೆಯ ಒಳಗಿಂದ ಬಾಲಕನ ಅಳುವ ಶಬ್ದ ಹತ್ತಿಕೊಂಡಂತೆ ಅವರು ಒಂದು ಕೋಣೆಯನ್ನು ತೆರೆಯುತ್ತಾರೆ. ಅಲ್ಲಿ ಯಾರೂ ಇಲ್ಲ. ಆದರೆ ನೆಲದ ಮೇಲೆ ಕುಳಿತಿರುವ ಬಾಲಕನ ನೆರಳು ಮಾತ್ರ ಕಾಣುತ್ತದೆ. ಅದು ನಿಧಾನವಾಗಿ ತೆಲಿತು. ನೆರಳು ಅಲುಗಾಡಿತು, ಆದರೆ ದೇಹ ಇರಲಿಲ್ಲ. ಮತ್ತು ಮನೆಯನ್ನು ತುಂಬಿ ಕಿರುನಗೆ ಕೇಳಿಸಿತು. 3 ಮಂದಿಗೂ ದ್ವಾರ ಸಿಗಲಿಲ್ಲ. ಎಷ್ಟು ಓಡಿದರೂ ಮೊದಲ ಕೋಣೆಯಲ್ಲೇ ನಿಂತಂತಾಗಿತ್ತು. ಅವರ ಹಿಂದೆ ಒಂದು ಹೆಂಗಸಿನ ಉದ್ದ ಕೂದಲಿನ ಆತ್ಮ, ಕಾಲು ನೆಲಕ್ಕೆ ಮುಟ್ಟದೆ ತೇಲಿ ಬರುತ್ತಾ ಹೆಂಗಸು ಹೇಳಿತು, ಇಲ್ಲಿ ಬಂದವರು ಯಾರೂ ಮರಳಲ್ಲ, ಈಗ ನೀವು ಉಳಿಯೇ. ಬಾಗಿಲುಗಳು ಸ್ವತಃ ತೆಗೆದು ಮುಚ್ಚಿಕೊಂಡವು. ಮುಂದಿನ ಬೆಳಗ್ಗೆ ಹಳ್ಳಿಯವರು ಮನೆಯನ್ನು ನೋಡಲು ಹೋದಾಗ ಮನೆ ಸುಮ್ಮನಿತ್ತು. ಆದರೆ ಕೋಣೆಯೊಳಗಿನ ಗೋಡೆಯ ಮೇಲೆ ಹೊಸ ಬರಹ, ಅರ್ಜುನ್, ಮಾಧವ, ಹರಿಣ. 3 ಹೆಸರುಗಳ ಕೆಳಗೆ ಇನ್ನೂ ಜಾಗ ಖಾಲಿ ಇತ್ತು. ಹಳ್ಳಿಯವರು ಮನೆಗೆ ಹತ್ತಿರ ಹೋಗುವುದನ್ನೇ ನಿಲ್ಲಿಸಿದರು. ಇಂದಿಗೂ ಅಲ್ಲಿ ದೀಪಾವಳಿ ರಾತ್ರಿ 3 ಹುಡುಗರ ಕೂಗು ಕೇಳುತ್ತದೆ ಎನ್ನುವುದು ಜನರ ನಂಬಿಕೆ.